ನಟ ರಕ್ಷಕ್ ಬುಲೆಟ್ ಅವರ ವಾಹನ ಕಾರು ಬೈಕ್ಗೆ ಡಿಕ್ಕಿ ಹೊಡೆದಂತಹ ಪರಿಣಾಮ ಯುವಕನ ಕಾಲು ಮುರಿತವಾಗಿದೆ. ಈ ಕುರಿತ ಡೀಟೇಲ್ ರಿಪೋರ್ಟ್ ಇಲ್ಲಿದೆ. ಅಜಾಗರೂಕತೆಯಿಂದ ರಕ್ಷಕ್ ಕಾರು ಚಾಲನೆ, ಬೈಕ್ ಸವಾರನ ಕಾಲಿನ ಮೂಳೆ ಮುರಿತ. ಹೆಣ್ಣೂರು ಠಾಣೆಯಲ್ಲಿ ಎಫ್ಐಆರ್ ದಾಖಲು. ನಟ ರಕ್ಷಕ್ ಹೆಸರು ಒಂದಲ್ಲ ಒಂದು ವಿವಾದದಲ್ಲಿ ತಳುಕು ಹಾಕಿಕೊಳ್ಳುತ್ತೆ. ಯಾಕೋ ಇತ್ತೀಚೆಗೆ ರಕ್ಷಕ್ ಟೈಮು ಚೆನ್ನಾಗಿದ್ದಂತೆ ಕಾಣ್ತಿಲ್ಲ. ಪದೇ ಪದೇ ವಿವಾದ ಆಗ್ತಾ ಇದೆ. ನಟ ಪ್ರಥಮ್ ಮೇಲೆ ಹಲ್ಲೆ ಯತ್ನ ನಡೆದಾಗ ರಕ್ಷಕ್ ಇದ್ರು ಎಂಬ ವಿಚಾರವಾಗಿ ಸಾಕಷ್ಟು ವಿವಾದದ ಬೆನ್ನಲ್ಲೇ ರಕ್ಷಕ್ ಮತ್ತೊಂದು ಎಡವಟ್ಟನ್ನ ಮಾಡಿಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ ಬೈಕ್ ಸವಾರನಿಗೆ ರಕ್ಷಕ್ ಅವರ ಕಾರು ಡಿಕ್ಕಿ ಹೊಡೆದಿದೆ. ಅಜಾಗರೂಕತೆಯಿಂದ ಕಾರನ್ನ ಚಲಾಯಿಸಿಕೊಂಡು ಬಂದಿದ್ರಿಂದ ಈ ಡಿಕ್ಕಿಯಾಗಿದೆ ಎನ್ನಲಾಗಿದೆ. ಶಿಡ್ಲಘಟ್ಟ ಮೂಲದ ಯುವಕ ವೇಣುಗೋಪಾಲ್ ಎಂಬುವರಿಗೆ ಪೆಟ್ಟಾಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ. ಮಾನ್ಯತಾ ಟೆಕ್ ಪಾರ್ಕ್ ಬಳಿಯ ತಿರುವಿನಲ್ಲಿ ಆಕ್ಸಿಡೆಂಟ್ ಆಗಿದೆ. ಜುಲೈ 31ರ ಬೆಳಗ್ಗೆ 11:30 ಸುಮಾರಿಗೆ ಈ ಘಟನೆ ನಡೆದಿದೆ. ವೇಣುಗೋಪಾಲ್ ಆತನ ಸ್ನೇಹಿತ ಬೈಕ್ನಲ್ಲಿ ಬರ್ತಾ ಇದ್ದಾಗ ಆಕ್ಸಿಡೆಂಟ್ ಆಗಿದೆ. ರಕ್ಷಕ್ ಮಾಡಿದ ಎಡವಟ್ಟಿನಿಂದ ವೇಣುಗೋಪಾಲ್ ಕಾಲು ಮುರಿದಿದೆ. ಬಳಿಕ ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಕಾರು ಬೈಕ್ ಡಿಕ್ಕಿಯಾದಾಗ ನೋವನ್ನು ತಡೆಯಲಾರದೆ ಗಾಯಾಳು ಕಿರಿಚಿಕೊಳ್ತಾ ಇರುವಂತಹ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆ ಸಿಕ್ಕಿದೆ. ಆಕ್ಸಿಡೆಂಟ್ ಆದ ನಂತರ ಟ್ಯಾಕ್ಸಿಯಲ್ಲಿ ಹೆಬ್ಬಾಳ ಬಳಿಯ ಖಾಸಗಿ ಆಸ್ಪತ್ರೆಗೆ ವೇಣುಗೋಪಾಲ್ ಅವರನ್ನ ಶಿಫ್ಟ್ ಮಾಡಿ ಟ್ರೀಟ್ಮೆಂಟ್ ಅನ್ನು ಕೊಡಿಸಲಾಗ್ತಿದೆ. ಬೈಕ್ನಲ್ಲಿ ವೇಣುಗೋಪಾಲ್ ಥಣಿಸಂದ್ರದ ಮಾನ್ಯತಾ ಟೆಕ್ ಪಾರ್ಕ್ನ ಬಳಿ ತೆರಳುತ್ತಾ ಇದ್ರು. ಈ ವೇಳೆ ಹಿಂದಿನಿಂದ ಥಾರ್ ಜೀಪ್ನಲ್ಲಿ ಬಂದ ರಕ್ಷಕ್ ಬುಲೆಟ್ ಬೈಕಿಗೆ ಡಿಕ್ಕಿ ಹೊಡೆದಿದ್ರಿಂದ ವೇಣುಗೋಪಾಲ್ ಕೆಳಗೆ ಉರುಳಿ ಬಿದ್ದಿದ್ದಾರೆ. ಈ ವೇಳೆ ಆಕ್ಸಿಡೆಂಟ್ನಲ್ಲಿ ವೇಣುಗೋಪಾಲ್ನ ಕಾಲು ಮುರಿತವಾಗಿದೆ. ಆಕ್ಸಿಡೆಂಟ್ ಸಂಬಂಧ ಗಾಯಾಳು ದೂರನ್ನು ಕೊಟ್ಟಿದ್ದಾರೆ. ಇನ್ನು ಬೈಕ್ನವರೇ ಸ್ಪೀಡಾಗಿ ಬಂದ್ರು ಅಂಥೇಳಿ ರಕ್ಷಕ್ ಅವರು ಹೇಳ್ತಿದ್ದಾರೆ. ಸದ್ಯ ಘಟನೆಯ ಸಂಬಂಧ ಹೆಣ್ಣೂರು ಸಂಚಾರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ವಿಚಾರಣೆಗೆ ಹಾಜರಾಗಲು ನೋಟಿಸ್ ಅನ್ನು ಕೊಡುವುದಕ್ಕೆ ಪೊಲೀಸರು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಇತ್ತೀಚೆಗೆ ಬಿಗ್ ಬಾಸ್ ಸ್ಪರ್ಧಿ ಪ್ರಥಮ್ ಮೇಲೆ ಹಲ್ಲೆ ಪ್ರಕರಣದಲ್ಲಿ ರಕ್ಷಕ್ ಬುಲೆಟ್ ಹೆಸರು ಕೇಳಿ ಬಂದಿತ್ತು. ಸ್ವತಃ ರಕ್ಷಕ್ ಬುಲೆಟ್ ಪ್ರಥಮ್ ದೊಡ್ಡಬಳ್ಳಾಪುರಕ್ಕೆ ಕರೆದುಕೊಂಡು ಹೋಗಿದ್ರು ಅಂತ ಹೇಳಲಾಗಿತ್ತು. ಈ ಪ್ರಕರಣದ ಸಂಬಂಧ ನಿನ್ನೆ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆಗೆ ಹಾಜರಾಗಿದ್ದ ನಟ ರಕ್ಷಕ್ ಬುಲೆಟ್, ನಾವು ಕಲಾವಿದರ ಮನೆಯಿಂದ ಬಂದವರು, ನಾನು ಗೂಂಡಾಗಿರಿ ಮಾಡಲು ಬಂದಿಲ್ಲ ಅಂತ ಹೇಳಿಕೆಯನ್ನು ದಾಖಲಿಸಿದ್ದಾರೆ. ಒಟ್ನಲ್ಲಿ ರಕ್ಷಕ್ ಬುಲೆಟ್ ಒಂದಲ್ಲ ಒಂದು ಎಡವಟ್ಟಿನಿಂದ ಸುದ್ದಿ ಆಗ್ತಿದ್ದಾರೆ. ಒಂದಲ್ಲ ಒಂದು ವಿವಾದಗಳಲ್ಲಿ ತಗಲಾಕೊಳ್ತಿದ್ದಾರೆ. ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.